ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆಯಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿಲ್ವೋ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇವತ್ತಿನ ವರ್ಕ್ ಬಂದು ಪ್ಲೈನಿಂಗು ಇತ್ತು. ಮಿಷಿನ್ ಆನ್ ಮಾಡಿ ಪ್ಲೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಡೆ ಇರೋರು ನಮ್ಮ ಫ್ರೆಂಡು ವಜೀರ್ ಅಂತ. ಇವರು ಇನ್ನೂ ಎಷ್ಟು ಜನ ಅವರೇ ಇನ್ನು ಮುಂದಕ್ಕೆ ಬರ್ತಾರೆ ವಿಡಿಯೋದಲ್ಲಿ. ಅವರೆಲ್ಲ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಇಲ್ಲಿ ಅಂಗಡಿಲಿ. ಒಂದೊಂದು ದಿವಸ ಯಾರೂ ಇರಲ್ಲ, ಒಂದೊಂದು ದಿವಸ ಎಲ್ಲರೂ ಇರ್ತೀವಿ. ನೀವು ನೋಡ್ತಿರ್ಬೋದು ಒಂದೊಂದು ಮರಗಳು ಎರಡು ಸರಿ ತೆಳ್ತಿದ್ದಂಗೆ ಲೆವೆಲ್ ಬಂದ್ಬಿಡುತ್ತೆ. ಒಂದೊಂದು ಮರಗಳು ಬರಲ್ಲ. ನೋಡಿ ನಮ್ಮ ಹುಡುಗ ಪ್ಲೈನಿಂಗು ಹೆಂಗೆ ಬಂದಿದೆ ಅಂತ ತೋರಿಸ್ತಿದ್ದಾನೆ ನೋಡಿ. ಈ ಪೀಸು ಅಷ್ಟೇ, 1ರಿಂದ 2 ಸರಿ ತೆಳ್ತೀನಿ, ಲೆವೆಲ್ ಬಂದ್ಬಿಡುತ್ತೆ. ಒಂದೊಂದು ಮರಗಳು ಲೆವೆಲ್ ಬರೋಲ್ಲ. ನೋಡಿ ಡೀಸೆಲ್ ಹಾಕೋಕೆ ಕೇಳಿದೆ ನಮ್ಮ ಹುಡುಗನಿಗೆ. ಮರ ಹಸಿ ಐತೆ, ಹಸಿ ಇರೋದ್ರಿಂದ ಟೇಬಲ್ ಮೇಲೆ ಅದು ಜಾರ್ತಿಲ್ಲ ಮರ. ಡೀಸೆಲ್ ಹಾಕಿದ್ರೆ ಒಂದು ಸ್ವಲ್ಪ ಜಾರುತ್ತೆ ಮರ. ನೋಡಿ ಇದು 2 ಸರಿ ಈ ಪೀಸ್ನೂ ತೆಳ್ಳೋದು ನಾನು. ನೋಡಿ 2 ಸರಿ ತೆಳ್ತಿದ್ದಂಗೆ ಲೆವೆಲ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರೋ ಪೀಸ್ ನೋಡಿ, ಅದು ಬೆಂಡಿದೆ, ತುಂಬ ಬೆಂಡಿರೋದ್ರಿಂದ ನಾವು ಟೇಬಲ್ನ ಒಂಚೂರು ಇಳಿಸ್ಕೊಂಡು ತೆಳ್ತೀವಿ. ಏಕೆಂದರೆ ಮೇಲಕ್ಕೆ ಮುಂಚೆ ಲೈಟಾಗಿ ಟೇಬಲ್ ಎತ್ಕೊಂಡಿರ್ತೀವಿ. ನೀವು ನೋಡ್ತಿರ್ಬೋದು ಇವಾಗ ಈ ಮರಕ್ಕೆ ಒಂದು ಸ್ವಲ್ಪ ಟೇಬಲ್ ಇಳಿಸ್ಕೊತೀನಿ ನಾನು. ಸ್ವಲ್ಪ ಬೆಂಡಿದೆ ಇದು, ಅಂದರೆ ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಬೆಂಡಾಗಿದೆ. 7 ಅಡಿ ಪೀಸ್ ಇದು. ನೋಡಿ ಇವಾಗ 2 ಸರಿ 3 ಸರಿ ತೆಳ್ತೀನಿ ಪೀಸ್ನ. ಒಂದು ಸೈಡು ಮುಂದಗಡೆ ದಪ್ಪ ಇರುತ್ತೆ, ಇಲ್ದಿರೋ ಒಂದು ಸೈಡು ಹಿಂದಗಡೆ ದಪ್ಪ ಇರುತ್ತೆ. 2 ಸೈಡ್ನೂ ಒಂದೇ ಲೆವೆಲ್ ಮಾಡ್ಕೊತೀವಿ. ಒಂದೇ ಲೆವೆಲ್ ಮಾಡ್ಕೊಂಡ್ಮೇಲೆ ಈ ಮಿಷಿನಲ್ಲಿ ಏನು ಅಂದರೆ ನಾವು ಲೆವೆಲ್ ಮಾತ್ರ ತರಿಸ್ಕೊಳಕ್ಕೆ ಈ ಮಿಷಿನಲ್ಲಿ ನಾವು ಹೊಡೆಯೋಕ್ಕಾಗೋದು. ನೀವು ನೋಡ್ತಿರ್ಬೋದು ಒಂದು ಮರನ ಪೂರ್ತಿ ತೆಳಿದ್ರೆ ಅದು ಲೆವೆಲ್ಲು ಕರೆಕ್ಟಾಗಿ ಮರ ಒಂಚೂರು ಎಲ್ಲೂ ಗ್ಯಾಪ್ ಕೊಡ್ದಂಗೆ ಪ್ಲೈನಿಂಗ್ ಹೋದರೆ ಅದು ಲೆವೆಲ್ ಬಂತು ಅಂತ. ಈ ಮಿಷಿನಲ್ಲಿ ಒಂದು ಸೈಡ್ ತಟ್ಟು, ಒಂದು ಸೈಡು ಗೋಡಿ, 2 ಸೈಡು ಲೆವೆಲ್ ಮಾಡ್ಕೊತೀವಿ. ಮೂಲೆ ಮಟ್ಟಕ್ಕೆ ಮುಂಚೆನೇ ನಾವು ಟೇಬಲ್ ನಿಲ್ಲಿಸ್ಕೊಂಡ್ಬಿಡ್ತೀವಿ. ಪದೇ ಪದೇ ಚೆಕ್ ಮಾಡೋಕ್ಕೋಗಲ್ಲ. ಯಾಕೆಂದರೆ ಒಂದೇ ಸರಿ ಟೇಬಲ್ ಕರೆಕ್ಟಾಗಿ ನಿಲ್ಲಿಸ್ಕೊಂಡ್ರೆ ಯಾವುದೇ ಥರದಲ್ಲೂ ಮೂಲೆ ಮಟ್ಟ ಪದೇ ಪದೇ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ನೋಡ್ತಿರ್ಬೋದು ಈ ಮಿಷಿನಲ್ಲಿ ಪೂರ್ತಿ ಮೇಲ್ಗಡೆ ತೆಳ್ಳಿ ಎಲ್ಲ ಮರಗಳು ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು ಮಿಷಿನ್ಗೆ ಮರನ ಸೈಜ್ ಬಿಡೋಕ್ಕೆ ಆನ್ ಮಾಡ್ತೀನಿ ನೋಡಿ. ನೀವು ನೋಡ್ತಿರ್ಬೋದು ಮಿಷಿನಲ್ಲಿ ಆಲೇ ಸೈಜ್ ಬಿಡ್ತಿದ್ದೀನಿ. ಈ ಕಡೆ ಇರೋರು ಮರ ಹೇಳ್ಕೊತಿರೋರು ನಮ್ಮ ಮಿಷಿನಲ್ಲಿ ಒಟ್ಟು ತುಂಬ್ತಾರೆ, ಕುಮಾರಣ್ಣ ಅಂತ. ಆ ಕಡೆ ಮೆಜರ್ಮೆಂಟ್ ಚೆಕ್ ಮಾಡ್ತಿರೋನು ನಮ್ಮ ಅಣ್ಣನ ಮಗ ಸಂಜು ಅಂತ, ಕಾಡ್ಸೋರವರು. ನೋಡಿ ಅಲ್ಲೇ ಸೈಜ್ ಬಿಡ್ತಿದ್ದೀನಿ ನೋಡಿ. ಇನ್ನೊಬ್ರು ಬರ್ತಾರೆ, ಅವರು ಕಾರ್ಪೆಂಟ್ರೆಯ ಹರೀಶ್ ಅಂತ, ಶೆಟ್ಕನಹಳ್ಳಿ ಗೇಟರು. ನಾವೆಲ್ಲ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಿರ್ತೀವಿ. ಅವರು ಬಂದರೆ ಅವರು ಕೆಲಸ ಮಾಡ್ತಾರೆ, ನಮ್ಮವು ಇದ್ದರೆ ನಮ್ಮ ಕೆಲಸ ಮಾಡ್ತೀವಿ. ನೀವು ನೋಡ್ತಿರ್ಬೋದು ಆಗಲೇ ಮಳೆ ಇವಾಗ ಹಿಂದಗಡೆ ಮಳೆ ಬರ್ತಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ. ಅಲ್ಲೇ ಮಳೆ ಸ್ಟಾರ್ಟ್ ಆಯಿತು, ಹಿಂದಗಡೆ ಮಳೆ ಹುಯ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕರೆಂಟು ಗಾಳಿ ಬರ್ತಾ ಏನಾರು ಇದ್ದರೆ ಕರೆಂಟ್ ತೆಗೆದು ಬಿಡ್ತಾರೆ. ಎಲ್ಲ ಸೈಡು ಅಷ್ಟೇ, ಕರೆಂಟು ಮಳೆ ಗಾಳಿಗೆ ತೆಗಿತಾರೆ. ಅದೇ ಥರನೇ ಇಲ್ಲೂ ತೆಗಿತಾರೆ. ನೋಡ್ತಿರ್ಬೋದು ಇನ್ನು ಒಂದು 4ರಿಂದ 5 ಪೀಸ್ ಇರಬೇಕಷ್ಟೇ. ಎಲ್ಲ ಸೈಜ್ ಆಯ್ತಾ ಬಂತು. ಇನ್ನು 4 ಪೀಸ್ ಬಿಟ್ಟರೆ ಸೈಜ್ ಕಂಪ್ಲೀಟ್ ಆಗುತ್ತೆ ನೋಡಿ. ಮೊದಲು ದಪ್ಪ ಬಿಟ್ಟಿದ್ದೆ, ಇವಾಗ ಗೋಡೆ ಬಿಡ್ತಿದ್ದೀನಿ. ಇದು 4.5 ಇಂಚ್ ಅಗಲಕ್ಕೆ ಗೋಡೆ ಬಿಡ್ಕೊತೀವಿ. ನಮಗೆ ಏನು ಸೈಜ್ ಬೇಕು ಆ ಸೈಜ್ಗೆ ಈ ಮಿಷಿನಲ್ಲಿ ನಾವು ಸೈಜ್ ಮಾಡ್ಕೊಬೋದು. ಇನ್ನೊಂದು 3-2 ಪೀಸ್ ಇದ್ದಾವೆ. ಅವು ಮುಗಿತಿದ್ದಂಗೆ ಕೆಲಸ ಆಗುತ್ತೆ. ಯಾರೆಲ್ಲ ನಮ್ಮ ವಿಡಿಯೋನ ಇನ್ನು ವಾಚ್ ಮಾಡಿಲ್ವೋ, ಇನ್ನು ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ವೋ, ದಯವಿಟ್ಟು ಅಂಥವರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ.
ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಥರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಲಿ. ಎಲ್ಲ ಫ್ರೆಂಡ್ಸ್ಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.